ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವನ್ ಫೋನ್ ಬಂತಾ? ಅಪ್ಪ ಸ್ವಲ್ಪ ಇದೆ ಮಾಡ್ಬಿಡು, ಯಾರು ಜನನೂ ಇಲ್ಲ. ನಿಮ್ಮ ಮಾವನ ಹತ್ರ ಎಷ್ಟು ಹೊತ್ತಾದ್ರೂ ಮಾತಾಡಪ್ಪ. ಸರಿ ಆಯ್ತು. ಏನಕ್ಕೆ ಅಳಿಯಂದ್ರು ಫೋನೇ ತೆಗಿತಾ ಇಲ್ವಲ್ಲ? ನಮ್ಮೇಲೆ ಕೋಪ ಗೀಪನ? ಎಷ್ಟಾಯ್ತಪ್ಪ? 70 ಅಣ್ಣ. ಎಲ್ಲದ ಇವನು? ಯಾ ಕಡೆ ಹೋದ? ವಾ, ಯಾರು ಅಂಗಡಿ ಇಟ್ಟಿರೋದಿಲ್ಲಿ? ನಿಮಗೂ ಗೊತ್ತಿಲ್ಲ ಸರ್? ಗೊತ್ತಿದ್ದಿದ್ರೆ ಬಿಡ್ತಾ ಇದ್ನಾ? ಯಾರ ಓನರ್ ಇದಕ್ಕೆ? ಈಗ ತಾನೇ ಇಲ್ಲೇ ಇದ್ದ, ಯಾ ಕಡೆ ಹೋದ ಗೊತ್ತಿಲ್ವಲ್ಲ ಸರ್? ಅವ್ನು ಯಾರಂತ ನಿನಗೆ ಗೊತ್ತಿಲ್ವಾ? ಏನು ಅವನ ಹೆಸರು? ಅದೆಲ್ಲ ನೋಡಿ ಯಾರು ಬರ್ತಾರೆ ಸರ್, ತಗೊಳ್ಳಿ. ನನಗೆ ಲಂಚ ಕೊಡ್ತಾ ಇದೆಯಾ? ಲಂಚ ಅಲ್ಲ ಸರ್, ಸೇವಿಂಗ್ ಮಾಡಿಸ್ಕೊಂಡಿದ್ದೆ, ಅವ್ರು ಬಂದ್ರೆ ಕೊಟ್ಬಿಡಿ. ಇಲ್ಲಿ ಇಟ್ಬಿಟ್ಟು ಹೋಗು. ಸರಿ ಸರ್. ಯಾರು ಈ ಅಂಗಡಿ ಓನರು? ನೋಡ್ಬೇಕಿತ್ತಲ್ಲ. ನೋಡ್ಲಿ ಅಳಿ ಅಂದ್ರೆ ಮಾವ, ನೀವೇನಿಲ್ಲಿ? ಅದು ಅರ್ಜೆಂಟಾಗಿ ದೀಪ ಅವ್ರನ್ನ ನೋಡಕ್ ಬಂದೆ ಮಾವ. ಓ ತುಂಬಾ ಖುಷಿ ಆಯ್ತು. ಆದ್ರೆ ಇದೇನಿದು, ನೀವು ಈ ವೇಷದಲ್ಲಿ? ಏನಾದ್ರೂ ಸಮಸ್ಯೆನಾ? ಏನ್ ಸಮಸ್ಯೆ ಏನಿಲ್ಲ ಮಾವ, ಏನಿಲ್ಲ. ಅದು ಅರ್ಜೆಂಟಾಗಿ ಹೊರಟು ಬಂದಲ್ಲ, ಉಟ್ಬಟ್ಟೆಲೆ ಬಂದ್ಬಿಟ್ಟೆ. ಸದ್ಯ ಈಗಲಾದ್ರೂ ನಿಮಗೆ ನಮ್ಮ ದೀಪನ ನೋಡಬೇಕು ಅಂತ ಅನ್ನಿಸ್ತಲ್ಲ, ತುಂಬ ಖುಷಿ ಆಯಿತು. ಆದರೆ ನಾನು ನಿಮಗೆ ಫೋನ್ ಮಾಡಿದ್ದೆ, ನೀವು ಫೋನೇ ತೆಗಿಲಿಲ್ಲ. ಹೌದಾ? ಮಾಡಿದ್ರಾ? ಅದು ಸೌಂಡು ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಮಾವ. ಹೆಂಡ್ತಿನ ನೋಡೋ ಆತರದಲ್ಲಿ ಫೋನ್ ಕಡೆ ಗಮನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಹೌದು ಹೌದು, ಹೇಗೆ ಬಂದ್ರಿ? ನಡ್ಕೊಂಡು ಬಂದ್ರ? ಬಸ್ಸಲ್ಲಿ ಬಂದೆ, ಬಸ್ ಸ್ಟ್ಯಾಂಡ್ನಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ. ಬಸ್ಸಲ್ಲಿ ಯಾಕೆ ಬರಕ್ ಹೋದ್ರಿ? ಅದು ಶಿವಮೊಗ್ಗದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಕಾರು ಕೆಟ್ಟೋಯ್ತು. ಬನ್ನಿ ಹೇಳಿ ಅಂದ್ರೆ ಮನೆಗೆ ಹೋಗೋಣ. ನಿಮ್ಮನ್ನು ನೋಡಿದ್ರೆ ಮನೆಯಲ್ಲೆಲ್ಲ ಖುಷಿ ಪಡ್ತಾರೆ. ನೀವು ಮುಂದೆ ಹೋಗಿರಿ ಮಾವ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಸಾಧ್ಯನೇ ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ. ನೀವು ಈಗ ನನ್ನ ಜೊತೆ ಬರ್ತೀರಾ ಅಷ್ಟೇ. ಒತ್ಸಲ, ದೀಪೋ, ಲೇ ಅಂಬುಜ, ಎಲ್ಲಿದ್ದೀರಿ ಎಲ್ಲ? ಏನಾಯ್ತಪ್ಪ? ಏನು ಸಮಸ್ಯೆನಾ? ಯಾಕೆ ಸುಮ್ಮನೆ ನಿಂತಿದ್ಯಾ ಪೊಲೀಸಪ್ಪ? ಏನಾಯ್ತು? ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ? ಡ್ಯೂಟಿ ಮುಗ್ದೋಯ್ತಾ? ಒಬ್ನೇ ಬಂದಿಲ್ಲ, ಒಂದು ಖುಷಿ ವಿಷಯ ತಂದಿದ್ದೀನಿ. ಆದ್ರೆ ನಂಗೆ ರೇಷ್ಮೆ ಸೀರೆ ತಂದಿದ್ಯಾ? ಸೀರೆ ಒಡವೆಗಿಂತ ಹೆಚ್ಚು ಬೆಲೆ ಬಾಳೋದನ್ನೇ ತಂದಿದ್ದೀನಿ. ವಜ್ರದ ನಕ್ಲೆಸೇ ಇರ್ಬೇಕು. ಏನ್ ಪೊಲೀಸಪ್ಪ ಅದು? ಬಾಯಲ್ಲಿ ಹೇಳೋದಲ್ಲಮ್ಮ, ತೋರ್ಸು ಅಂತದ್ದು. ಬನ್ನಿ.
ಅಯ್ಯ ಇದೇನ್ ಅಳಿ ಅಂದ್ರೆ ನಿಮ್ ಗೆಟಪ್ಪು ಒಳ್ಳೆ ದೇವದಾಸ್ ತರ ಬಂದಿದ್ದೀರಾ. ಇಷ್ಟು ದಿನ ದೇವದಾಸ್ ಥರ ಇದ್ದೆ, ಇನ್ಮೇಲೆ ಪ್ರೇಮದಾಸ್ ಥರ ಇರೋಣ ಅನ್ಕೊಂಡಿದ್ದೀನಿ. ಬಿಡಿ, ನೀವ್ ಈ ಗೆಟಪ್ ಅಲ್ಲಿ ಭೈರತಿ ರಣಗಲ್ ತರನೇ ಕಾಣಿಸ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ನಿಮ್ ನರಸಿಂಹ ಅವರು. ನರಸಿಂಹನ ಅವನೇನ್ ಮಾಡ್ದ? ಅದು ಮೊನ್ನೆ ಫೋನ್ ಮಾಡಿದಾಗ ಸರ್ತಿ ಮನೆಗೆ ಬರುವಾಗ ಇದೇ ಗೆಟಪ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಹಿಂಗ್ ಬಂದಿದ್ದೀನಿ. ಓಕೆ ಅಲ್ಲ ನರಸಿಂಹ ಅವರೇ? ನೀವು ಬಿಡಿ ಬಾವ, ಸೂಪರ್. ಒತ್ತಲ ತುಂಬ ದಿನ ಆದಮೇಲೆ ಅಳಿಯಂದ್ರು ಮನೆಗೆ ಬಂದಿದ್ದಾರೆ. ಇವತ್ತು ನಮ್ಮನೆಯಲ್ಲಿ ಹಬ್ಬದೂಟನೇ ಆಗಬೇಕು. ಅದಕ್ಕೇನಂತೆ ಮಾಡೋಣ. ಅಳಿಯಂದ್ರೆ ಹೇಗಿದ್ದೀರಾ? ಚೆನ್ನಾಗಿದೆ. ಈ ತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೀಗೆ ನಿಮ್ಮನ್ನ ನೋಡಕ್ಕಾಗಲ್ಲ. ಮೊದ್ಲು ಬರ್ತಿದ್ರಲ್ಲ, ಹಾಗೆ ಬಂದ್ರೇನೆ ಚಂದ. ಆಯ್ತು. ಏಯ್ ದೀಪಾ, ಏನೇ ಗಂಡ ಬಂದ್ರು ಅವ್ರ ಜೊತೆ ಮಾತಾಡದೆ ಸುಮ್ನೆ ನಿಂತಿದ್ಯಲ್ಲ? ಮಾತು ಗೊತ್ತಿಲ್ಲ, ನಿನ್ನೆನೆ ಆಗಿದೆ. ನಿನ್ನೆನೆ ಆಗಿದ್ಯಾ? ಆದ್ರೆ ಹುಟ್ಟಿ ರಾತ್ರಿ ಫೋನಲ್ಲೆಲ್ಲ ಮಾತಾಡ್ತಿದ್ರಲ್ಲ. ಯಾರ್ದೋ ಫ್ರೆಂಡ್ದು ಬರ್ತ್ಡೇ ಇದೆ ಅಂತ ಹೇಳಿ ಅಳಿಯಂದ್ರನ್ನೇ ಭೇಟಿ ಮಾಡಕ್ ಹೋಗಿದ್ಲಾ ಅಂತ ನನಗ ಅನುಮಾನ. ನಿನಗೆಲ್ಲದ್ರಲ್ಲೂ ಅನುಮಾನನೇ ಕಡೆ. ದೀಪು, ಅಳಿಯಂದ್ರ ಕರ್ಕೊಂಡು ಒಳಗಡೆ ಹೋಗಮ್ಮ. ಅಳಿಯಂದ್ರಿ ನೀವು ನಡಿ. ಬನ್ನಿ ಬಾವ. ಬಾವ, ನಾನು ಕರೆದ್ರೆ ಬರಲಿಲ್ಲ, ನಮ್ಮ ಮಾವನ ಜೊತೆ ಬಂದ್ಬಿಡಿದ್ರ. ಇನ್ನೇನು ಅಂಗಡಿ ಹತ್ರ ಸಿಗಾಕೊಂಡ್ಬಿಟ್ಟಿದ್ದೆ. ಅಯ್ಯೋ, ನಾನು ಆ ಕೆಲಸ ಮಾಡ್ತಿರೋದು ಗೊತ್ತಿಲ್ಲ, ಈಗ ತಾನೇ ಊರಿಂದ ಬಂದೆ ಅಂತ ಹೇಳಿದೀನಿ. ಒಳ್ಳೇದಾಯ್ತು, ಮ್ಯಾನೇಜ್ ಮಾಡಿ. ಏನ್ರೋ ನಿಮ್ದು ಗುಸು ಗುಸು? ಏನಿಲ್ಲ, ಇನ್ನು ಹಾಗೆ ಯೋಗಕ್ಷೇಮ ವಿಚಾರಿಸ್ತಾ ಇದ್ದೆ. ನಡೀರಿ ಬಾವ. ನರಸಿಂಹ, ಅಮ್ಮ, ಹೋಳಿಗೆ ಮಾಡೋದಕ್ಕೆ ಒಂದಷ್ಟು ಪದಾರ್ಥಗಳು ಬೇಕು. ಹೋಗಿ ಅಂಗಡಿಗೆ ಹೋಗಿ ತಗೊಂಡ್ ಬಾ. ಸರಿ. ದುಡ್ಡಿನ ತಾನೆ? ನೀನೇ ನೀನ್ ನೋಡ್ಕೊಂಡು ನಿಂತಿದ್ಯಾ? ಹೋಗಿ ಮೈದಾ ಹಿಟ್ಟು ಕಲ್ಸು. ಹೋಳಿಗೆ ಬೇಕಲ್ಲ, ಹಂಗೆ ಬೆಳಿಗ್ಗೆ ನೀರಿಡು, ತರಷ್ಟೆಲ್ಲ ಆಗುತ್ತೆ. ನೀವೇನ್ ಕೆಲ್ಸಕ್ಕೆ ಹೋಗಲ್ವಾ? ನೋ, ಯಾಕೆ? ಅಳಿಯಂದ್ರು ಬಂದಿರೋ ಖುಷಿಗೆ ರಜಾ ಹಾಕ್ಬಿಡ್ತೀನಿ. ಸರಿ ಹಸ್ಬೆಂಡ್, ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳಿ, ನಾ ಟವಲ್ ತಗೊಂಡ್ಬರ್ತೀನಿ.